ವರ್ಸಸ್ ಇರಾನ್ ವಾರ್. ಮಧ್ಯಪ್ರಾಚ್ಯದಲ್ಲಿರುವ ಅಮೆರಿಕ ನೆಲೆಗಳ ಮೇಲೆ ಅಟ್ಯಾಕ್ ನಡೀತಾ ಇದೆ. ನಿಲ್ಲದ ಇಸ್ರೇಲ್ ಅಮೆರಿಕ ವರ್ಸಸ್ ಇರಾನ್ ವಾರ್. ಮಧ್ಯಪ್ರಾಚ್ಯದಲ್ಲಿರುವ ಅಮೆರಿಕ ನೆಲೆಗಳ ಮೇಲೆ ಅಟ್ಯಾಕ್. ಅಮೆರಿಕ ನೆಲೆಗಳ ಮೇಲೆ ದಾಳಿ ಮಾಡಿದ ಇರಾನ್. ಉಕ್ಕು ಮತ್ತು ಅಲ್ಯೂಮಿನಿಯಂ ಸ್ಥಾವರಗಳ ಮೇಲೆ ಡ್ರೋನ್ ದಾಳಿ ನಡೆಸ್ತಾ ಇದೆ. ಅಮೆರಿಕಾಗೆ ಸೇರಿದ ಉಕ್ಕು ಮತ್ತು ಅಲ್ಯೂಮಿನಿಯಂ ಸ್ಥಾವರಗಳು ಡ್ರೋನ್ ಹಾಗೂ ಮಿಸೈಲ್ ಅಟ್ಯಾಕ್ ಮಾಡಿದ ಇರಾನ್. ಇಸ್ರೇಲ್, ಅಮೆರಿಕ ಮತ್ತು ಇರಾನ್ ಯುದ್ಧ ನಿಲ್ತಾ ಇಲ್ಲ. ಸತತವಾಗಿ 34 ದಿನಗಳು ಯುದ್ಧ ಶುರುವಾಗಿ 1 ತಿಂಗಳು ದಾಟಿ ಹೋದ್ರೂ ಸಹಿತ ಯುದ್ಧ ನಿಲ್ಲುವಂತ ಸಿಚುವೇಶನ್ಸ್ಗಳಿಲ್ಲ. ದಾಳಿ ಪ್ರತಿದಾಳಿಗಳು ಇನ್ನು ಮತ್ತಷ್ಟು ಭೀಕರತೆಯನ್ನ ಪಡೆದುಕೊಳ್ತಾ ಇದೆ ಯುದ್ಧ. ಒಂದು ಕಡೆ ಇರಾನ್ನ ಸಂಪೂರ್ಣವಾಗಿ ಮುಗಿಸ್ಬಿಡ್ತೀವಿ, ಸಂಪೂರ್ಣವಾಗಿ ನಾಶ ಮಾಡ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ. ಎಚ್ಚರಿಕೆಯನ್ನ ಕೊಡ್ತೀವಿ ಅಂತ ಹೇಳ್ತಾರೆ. ಯುದ್ಧವನ್ನ ನಿಲ್ಲಿಸಲಿಲ್ಲ ಅಂತ ಅಂದ್ರೆ ಬೂಟ್ಸ್ ಆನ್ ದ ಅರ್ತ್, ಭೂದಾಳಿಯನ್ನ ಮಾಡ್ತೀವಿ ಅಂತ ಹೇಳ್ತಾರೆ. ನಮ್ಮ ಸೇನೆ ಗಡಿಯಲ್ಲಿ ಬಂದು ನಿಂತ್ಕೊಂಡಿದ್ರೆ ನೀವೇನಾದ್ರೂ ಒಪ್ಪಂದಕ್ಕೆ ಒಪ್ಕೊಳ್ಳಿಲ್ಲ ಅಂತ ಅಂದ್ರೆ ನಿಮ್ಮ ಭೂಮಿಯ ಒಳಗೆ ನುಗ್ತೀವಿ, ನಿಮ್ಮ ನೆಲದ ಮೇಲೆ ನುಗ್ತೀವಿ, ನೆಲದ ಮೇಲೆ ನುಗ್ಗಿ ಹೊಡಿತೀವಿ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಆಗ್ತಾ ಇರೋದು ಏನು? ಇಸ್ರೇಲ್ ಯಾವುದಕ್ಕೂ ಕೂಡ ಜಗ್ತಾ ಇಲ್ಲ, ಬಗ್ತಾ ಇಲ್ಲ, ಪ್ರತಿದಾಳಿಯನ್ನು ನಡೆಸ್ತಾ ಇದೆ. ಮತ್ತೊಂದು, ಇರಾನ್ನಲ್ಲೇ ಭಿನ್ನಾಭಿಪ್ರಾಯಗಳು ಉಟ್ಕೊಂಡಿದೆ ಅನ್ನುವಂತ ಇನ್ಫಾರ್ಮೇಶನ್. ಅಂದ್ರೆ ನೋಡಿ, ಇದುವರೆಗೂ ಕೂಡ ಆಯತುಲ್ಲಾ ಖಮೇನಿ ಹತ್ಯೆ ಆಯ್ತು, ಆಯತುಲ್ಲಾ ಖಮೇನಿಯ ಅಂತ್ಯ ಸಂಸ್ಕಾರ ಆಯ್ತಾ, ಆಯತುಲ್ಲಾ ಖಮೇನಿಯ ಮೃತದೇಹವನ್ನ ಅಂತ್ಯ ಸಂಸ್ಕಾರ ಮಾಡಿದ್ರ? ಇದುವರೆಗೂ ಅದ್ರ ಬಗ್ಗೆ ಒಂಚೂರು ಸುಳಿವಿಲ್ಲ. ಮುಜ್ತಬಾ ಖಮೇನಿ ಅಧಿಕಾರಕ್ಕೆ ಅವರೇ ಸರ್ವಾಧಿಕಾರಿ, ಮುಂದಿನ ಸರ್ವಾಧಿಕಾರಿ ಆಗಿ ಅವರೇ ಇರ್ತಾರೆ ಇರಾನ್ನಲ್ಲಿ ಅನ್ನುವಂತ ಅನೌನ್ಸ್ಮೆಂಟ್ ಆಯ್ತು. ಮುಜ್ತಬಾ ಖಮೇನಿ ಒಂದಾದ್ರೂ ಇನ್ಫಾರ್ಮೇಶನ್ ಕೊಟ್ರ? ಲೈವ್ ಆಗಿ ಎಲ್ಲಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡಿದ್ರ? ಅಟ್ಲೀಸ್ಟ್ ಅದು ಇಲ್ಲ, ಯಾವುದಕ್ಕೂ ಸಹಿತ ಮಾಹಿತಿ ಇಲ್ಲ. ಬಟ್ ಇಲ್ಲಿ ಇರುವಂತ ಇನ್ಫಾರ್ಮೇಶನ್ ಸದ್ಯದ ಆಡಳಿತವನ್ನ ನಡೆಸ್ತಾ ಇರುವಂತದ್ದೇ IRGC. ಅಲ್ಲಿ ಮುಜ್ತಬಾ ಖಮೇನಿನೂ ಇಲ್ಲ, ಆಯತುಲ್ಲಾ ಖಮೇನಿನೂ ಇಲ್ಲ. ಸೊ ಇಷ್ಟೆಲ್ಲ ಆದ್ರೂ ಸಹಿತ IRGC ಅಲ್ಲಿ ಆಡಳಿತವನ್ನ ನಡೆಸ್ತಾ ಇದೆ ಅನ್ನುವಂತ ಇನ್ಫಾರ್ಮೇಶನ್ ಇದೆ. ಸೊ ಹಾಗಾಗಿ IRGC ಏನಾದ್ರೂ ನಾವು ಡೋಂಟ್ ಕೇರ್ ಅನ್ನುವಂತ ರೀತಿಯಲ್ಲಿ ಯುದ್ಧವನ್ನ ಆರಂಭ ಮಾಡ್ತಾ ಇದೆ. ಮತ್ತೊಂದ್ ಕಡೆ ಟ್ರಂಪ್ ಹೇಳ್ತಾರೆ ಇರಾನ್ ಹೆದರ್ಕೊಳ್ತಾ ಇದೆ, ಸಂಧಾನಕ್ಕೆ ಬರ್ತೀವಿ ಅಂತ ಹೇಳ್ತಾ ಇದೆ ಅಂತ ಒಂದ್ ಕಡೆ ಮಾತುಗಳನ್ನ ಹೇಳ್ತಾರೆ. ಬಟ್ ಮತ್ತೊಂದ್ ಕಡೆ ಹೇಳ್ತಾರೆ ಹಾರ್ಮುಜ್ ಜಲಸಂಧಿಯನ್ನ ನಾವು ವಶಪಡಿಸ್ಕೊಳ್ಬೇಕು, ಅಲ್ಲಿವರೆಗೂ ಹೋರಾಟ ಇದ್ದೇ ಇರುತ್ತೆ, ಅಲ್ಲಿವರೆಗೂ ಯುದ್ಧ ಇದ್ದೇ ಇರುತ್ತೆ ಅಂತ ಒಂದ್ ಕಡೆ ಹೇಳ್ತಾರೆ. ಇಲ್ಲೆಲ್ಲವೂ ಕೂಡ ತುಂಬಾ ಗೊಂದಲಮಯವಾಗಿರುವಂಥದ್ದು. ಸೊ ಹಾಗಾಗಿ ಈ ಒಂದು ಗೊಂದಲಮಯ ಸಾಕಷ್ಟು ಒಂದು ರೀತಿಯಾದಂತ ಗಲಾಟೆ ಗದ್ದಲಗಳನ್ನ ಸೃಷ್ಟಿ ಮಾಡ್ತಾ ಇದೆ.